ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇತ್ತೀಚೆಗೆ ಕೆಲ ಮೌಲಾನಗಳಿಗೆ ಮೂಲವ್ಯಾಧಿ ಶುರು ಆಗ್ಬಿಟ್ಟಿದೆ. ತಡ್ಕೊಳ್ಳೋಕೆನೇ ಆಗ್ತಿಲ್ಲ ಪಾಪ. ಆರ್ಟಿಕಲ್ 360, ವಕ್ಫ್ ತಿದ್ದುಪಡಿ, ರಾಮ ಜನ್ಮಭೂಮಿ ಆಯಿತು. ಇತ್ತೀಚೆಗೆ ಮಹಾಕುಂಭಮೇಳ ಕೂಡ ಅದ್ಧೂರಿಯಾಗಿ ನಡೆದಿದೆ. ಭಾರತ ಬದಲಾಗ್ತಿದೆ ಅನ್ನೋದಕ್ಕಿಂತ ಮತ್ತೆ ನಮ್ಮ ಹಳೆಯ ಸನಾತನ ಧರ್ಮದ ಪರಂಪರೆಗಳು ಮರುಕಳಿಸ್ತಾ ಇದೆ. ಇದನ್ನ ಕೆಲ ಮೌಲಾನಗಳಿಗೆ ಸಹಿಸ್ಕೊಳ್ಳೋಕೆನೇ ಆಗ್ತಾ ಇಲ್ಲ. ಹೊಟ್ಟೆಯಲ್ಲಿ ಉರಿ ಹತ್ಕೊಂಡಿದೆ. ಏನು ಮಾಡೋದಕ್ಕೂ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಮೋದಿಜಿ ಹಾಗೂ ಯೋಗಿಜಿ ಅವರು ಬಿಡ್ತಾ ಇಲ್ಲ. ಅದರಲ್ಲೂ UPಯಲ್ಲಿ ಬಾಲ ಬಿಚ್ಚಿದ್ರೆ ಸಾಕು, ಕತೆ ಮುಗಿಸೇ ಬಿಡ್ತಾರೆ. ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ. ನಾವು ಏನು ತಪ್ಪು ಮಾಡ್ತೀವಿ ಅಂತ ಮೋದಿ ಹಾಗೂ ಯೋಗಿಜಿ ಬುಲ್ಡೋಸರ್ ಹಿಡ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಅಂತ ಮುಸ್ಲಿಂ ಯುವಕ ಒಬ್ಬ ಹೇಳಿದ. ಆದರೂ ಇವರ ತಂಟೆ ತಕರಾರು ಮಾತ್ರ ಕಡಿಮೆ ಆಗಲೇ ಇಲ್ಲ ನೋಡಿ. ಒಬ್ಬನಲ್ಲೊಬ್ಬ ಏನಾದರೂ ಕಿರಿಕ್ ತಗೊಂಡು ಬರ್ತಾರೆ. ಕುಂಭಮೇಳ ಆಗಬೇಕಾದ್ರೆ ಆ ಜಾಗವೇ ವಕ್ಫ್ದು ಅಂತ ಅವನು ಯಾರೋ ಹೇಳಿದ. ಮತ್ತೊಬ್ಬ ಅಬು ಅಜ್ಮಿ ಔರಂಗಜೇಬ್ನನ್ನು ಕೊಂಡಾಡ್ಬಿಟ್ಟಿದ. ಅಷ್ಟೇ ಅಲ್ಲದೆ ಇವ್ರದ್ದು ಇನ್ನೊಂದು ಚಾಳಿದೆ. ಯಾರಾದರೂ ಮುಸ್ಲಿಮರು ಸನಾತನ ಧರ್ಮವನ್ನು ಹೊಗಳೋ ಹಾಗಿಲ್ಲ, ಹಿಂದೂ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ, ಮುಸ್ಲಿಂ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಹಾಗಿಲ್ಲ, ಅಥವಾ BJP RSS ಬಗ್ಗೆ ಮಾತಾಡೋ ಹಾಗಿಲ್ಲ. ಇವರ ಬುಡಕ್ಕೆ ಬೆಂಕಿ ಹತ್ಕೊಂಡು ಬಿಡುತ್ತೆ. ಎಂಥ ಮುಟ್ಟಾಳ ಮೌಲಿಗಳಿರ್ತಾರೆ ನೋಡಿ. ಮೊಹಮ್ಮದ್ ಶಮಿ ಭಾರತದ ಕ್ರಿಕೆಟ್ ತಂಡದ ಆಟಗಾರ. ಈ ಸಲ ಚಾಂಪಿಯನ್ ಟ್ರೋಫಿ ಗೆದ್ದ ತಂಡದಲ್ಲಿ ಇವರು ಕೂಡ ಒಬ್ಬರು. ಗ್ರೌಂಡ್ನಲ್ಲಿ ಮ್ಯಾಚ್ ನಡೆಯುವಾಗ ಶಮಿ ಅವರು ಎನರ್ಜಿ ಡ್ರಿಂಕನ್ನು ಕುಡಿತಾರೆ. ತಗೊಳ್ಳಿ, ಶುರುವಾಯಿತು. ಇದು ರಂಜಾನ್ ಸಮಯ. ರಂಜಾನಲ್ಲಿ ಪ್ರತಿ ಮುಸ್ಲಿಮರು ಉಪವಾಸದಲ್ಲಿ ಇರಬೇಕು. ಆದರೆ ಶಮಿ ಧರ್ಮದ್ರೋಹಿ. ಉಪವಾಸದ ಸಮಯದಲ್ಲಿ ಆಹಾರ ಸೇವಿಸ್ತಾ ಇದ್ದಾರೆ ಅಂತ ಮೌಲಾನಾ ಶಹಾಬುದ್ದೀನ್ ರಜ್ವಿ ಹೇಳಿಕೆಯನ್ನು ಕೊಟ್ಟಿದ್ದ. ಇವರು ಯಾಕೆ ಇನ್ನೂ ಭೂಮಿ ಚಪ್ಪಟೆಯಾಗಿದೆ ಅಂತಲೇ ಹೇಳ್ತಾರೆ ಅನ್ನೋದು ಇದನ್ನು ನೋಡಿದ ಮೇಲೆ ಅರ್ಥ ಆಗಿತ್ತು. ಇದು ಪ್ರಚಾರದ ಗೀಳು ಅಥವಾ ಮತಾಂಧವೋ? ಇನ್ನೊಬ್ಬ ಯಾವನೋ ಮೌಲಿ ರೋಜಾ ಆಚರಿಸದ ಶಮಿ ಒಬ್ಬ ಕ್ರಿಮಿನಲ್ ಅಂತಲೂ ಕರೆದು ಬಿಟ್ಟಿದ್ದ. ಹಾಗೆ ನೋಡಿದರೆ ಒಬ್ಬ ವ್ಯಕ್ತಿ ಪ್ರಯಾಣದಲ್ಲಿರುವಾಗ ರೋಜಾವನ್ನು ಆಚರಿಸಬೇಕು ಅಂತಾನೇ ಇಲ್ಲ. ಇದು ಗೊತ್ತಿಲ್ಲದಾತ ಮೌಲಿ ಆಗಿದ್ದಾರೆ. ಇದಕ್ಕಿಂತ ದುರಂತ ಬೇರೆ ಏನಿದೆ ಹೇಳಿ? ಅದಾದಮೇಲೆ ಮೊಹಮ್ಮದ್ ಶಮಿ ಅವರು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ರು. ನಾನು ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ನನ್ನ ಫೋಕಸ್ ಏನಿದ್ರು ಆಟದ ಮೇಲೆ ಇರುತ್ತೆ ಅಂತ. ಇದಾದ ನಂತರ ಇನ್ನೊಂದು ಅಟ್ಯಾಕ್ ಮಾಡ್ತಾರೆ ಮೊಹಮ್ಮದ್ ಶಮಿಯ ಮಗಳ ಮೇಲೆ. ನಿಮಗೆ ಗೊತ್ತಿದೆ, ಶಮಿ ಹಾಗೂ ಪತ್ನಿ ಬೇರೆ ಬೇರೆ ಆಗಿದ್ದಾರೆ. ಮಗು ಅವರ ಪತ್ನಿ ಜೊತೆಗೆ ಇದೆ. ಮೊನ್ನೆ ಹೋಳಿ ಹಬ್ಬ ಆಯಿತು. ಹೋಳಿ ಹಬ್ಬವನ್ನು ಸಾಧಾರಣ ಎಲ್ಲರೂ ಆಚರಿಸ್ತಾರೆ. ಎಕ್ಸ್ಪೆಷಲಿ ಈ ಮಕ್ಕಳಿಗೆ ಹೋಳಿ ಅಂದರೆ ಇಷ್ಟ. ಬಣ್ಣ ಹಚ್ಚೋದು, ನೀರಲ್ಲಿ ಕುಣಿಯೋದು, ಖುಷಿಯಾಗಿ ಎಲ್ಲ ಮಕ್ಕಳು ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಶಮಿ ಅವರ ಮಗಳು ಕೂಡ ಹೋಳಿ ಹಬ್ಬವನ್ನು ಆಚರಿಸಿದ್ಲು. ಹೋಳಿ ಆಟ ಮಾಡಿ ಮೈ ತುಂಬ ಬಣ್ಣ ಹಚ್ಕೊಂಡಿರೋ ಫೋಟೋವನ್ನು ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ. ಮತ್ತೆ ಶುರುವಾಯಿತು ನೋಡಿ ಹಾವಳಿ. ಪಾಪ ಆ ಪುಟ್ಟ ಮಗು, ಆಕೆಗೆ ಏನು ಗೊತ್ತು ಶರಿಯಾ ಕಾನೂನು, ಇವರ ಜಿಹಾದಿ ತತ್ವಗಳು? ಆ ಮಗಳನ್ನು ಟೀಕೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ನೋಡಿ. ಶಮಿ ನೋಡಿದ್ರೆ ಉಪವಾಸ ಬಿಟ್ರು, ಈಕೆ ನೋಡಿದ್ರೆ ಹೋಳಿ ಆಚರಿಸ್ತಾ ಇದ್ದಾಳೆ. ಇವರು ಶರಿಯಾ ಕಾನೂನನ್ನು ಪಾಲಿಸ್ತಾ ಇಲ್ಲ. ಆ ಹುಡುಗಿಗೆ ಅರ್ಥ ಆಗದೆ ಆಟ ಆಡಿದ್ರೆ ಅದು ಅಪರಾಧ ಅಲ್ಲ. ಆದ್ರೆ ಅವಳಿಗೂ ಎಲ್ಲ ಗೊತ್ತಿದ್ರು ಹೋಳಿ ಆಟ ಆಡ್ತಾ ಇದ್ದಾಳೆ. ಇದು ಶರಿಯಾದ ವಿರುದ್ಧ ಅಂತ ಮೌಲಾನಾ ರಜ್ವಿ ಶುರು ಮಾಡ್ಕೊಂಡ ನೋಡಿ. ಆಗ ಎಲ್ಲೋಗಿದ್ರು ಸೋ ಕಾಲ್ಡ್ ಜಾತ್ಯತೀತರು? ದೇಶಕ್ಕಾಗಿ ಉಪವಾಸ ಬಿಟ್ಟ ಶಮಿ ಪರನೂ ನಿಂತ್ಕೊಳ್ಳಿಲ್ಲ, ಆ ಪುಟ್ಟ ಮಗುವಿನ ಪರವೂ ಮಾತಾಡಲಿಲ್ಲ. ಇದು ಈ ದೇಶದ ದುರಂತ. ಅದೇ ಒಬ್ಬ ಹಿಂದೂ ಹುಡುಗಿ ಬುರ್ಕಾ ಹಾಕ್ಕೊಂಡ್ರೆ ಜಾತ್ಯತೀತತೆ ಅಂತಾರೆ. ಅದೇ ಒಬ್ಬ ಮುಸ್ಲಿಂ ಹುಡುಗಿ ಹೋಳಿ ಆಡಿದ್ರೆ ಶರಿಯಾ ವಿರುದ್ಧ ಅಂತಾರೆ. ಆದರೆ ಈಗ ಆ ಮೌಲಾನನಿಗೆ ಶಮಿ ಅವರ ಮಾಜಿ ಪತ್ನಿ ಹಸೀನಾ ಜಹಾನ್ ಕ್ಯಾಕರ್ಸಿ ಉಗ್ದಿದ್ದಾರೆ. ನನ್ನ ಮಗಳು ಹೋಳಿ ಆಡಿದಾಳಷ್ಟೇ, ಯಾವುದೇ ಕ್ರೈಮ್ ಮಾಡಿಲ್ಲ ಅಂತ. ಇದೇ ಮೌಲಾನಗಳು ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ನಾಪತ್ತೆ ಆಗ್ಬಿಟ್ಟಿರ್ತಾರೆ. ಇದನ್ನು ಹೇಳೋಕೆ ಬರ್ತಾರೆ ಅಂತ ಉಗಿದು ಹಾಕಿದ್ದಾರೆ. ಸತ್ಯವೇ ಅಲ್ವಾ? ಯಾವುದೋ ಒಬ್ಬ ಜಿಹಾದಿ ಉಗ್ರ ಗಲಭೆ ಮಾಡಿದರೆ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಮತಾಂತರ ಮಾಡಿದಾಗಲೂ ಇವರ ನಾಲಿಗೆ ಬಿದ್ದಿರುತ್ತೆ. ಯಾಕೆ? ಶರಿಯಾದಲ್ಲಿ ಜಿಹಾದಿ ಕೆಲಸ, ಕಲ್ಲು ಹೊಡೆಯೋದಕ್ಕೆಲ್ಲ ಅನುಮತಿ ಇದೆಯಾ?
ಹೀಗೆ ಮುಸ್ಲಿಂ ಹೆಣ್ಣು ಮಕ್ಕಳು ಒಬ್ಬೊಬ್ಬರಾಗಿ ಇವರನ್ನ ಬೆತ್ತಲೆ ಮಾಡ್ತಾ ಬಂದ್ರೆ ಎಲ್ಲ ಸರಿಯಾಗ್ಬಿಡುತ್ತೆ. ತೆಪ್ಪಗೆ ಬಿದ್ದಿರ್ತಾರೆ. ಆ ದಿನ ಜಾಸ್ತಿ ದೂರವೂ ಇಲ್ಲ ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.